ಲಯನ್ಸ್ ಗೇಟ್ ಪೋರ್ಟಲ್ನ ಸಿಗ್ನಿಫಿಕೆನ್ಸ್ ಏನು, ಅದರದ್ದು ಪ್ರಾಮುಖ್ಯತೆ ಏನು, ನಾವು ಹೇಗೆ ಮ್ಯಾನಿಫೆಸ್ಟೇಷನ್ಗೆ ಮತ್ತು ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗೆ ಯೂಸ್ ಮಾಡ್ಬೋದು. ಸೊ 6 ಪ್ರಾಕ್ಟೀಸಸ್ ನಾವು ಹೇಗೆ ಇದನ್ನು ಯೂಸ್ ಮಾಡ್ಬೋದು, ಜರ್ನಲಿಂಗ್ ಪ್ರಾಂಪ್ಟ್ಸ್, ಇದೆಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡುವಂತ್ರಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಮತ್ತು ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಲಯನ್ಸ್ ಗೇಟ್ ಪೋರ್ಟಲ್ ಇದೆ. ಸೊ ಇದರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ಅದೇನು ಇಂಪಾರ್ಟೆಂಟು, ಯಾಕೆ ಎಲ್ಲ ನಾವು ತಿಳ್ಕೊಳ್ಳೋಣ. ಹೇಗೆ ನಾವು ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೋಬೋದು. ಈ ಎನರ್ಜಿ ತುಂಬ ಎನರ್ಜೆಟಿಕ್ ಪೋರ್ಟಲ್, ಅದು ಹೇಗೆ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು, ಇದೆಲ್ಲನೂ ನೋಡೋಣ. ಸೊ ಲಯನ್ಸ್ ಗೇಟ್ ಪೋರ್ಟಲ್ಲು ಒಂದು ಕಾಸ್ಮಿಕ್ ಇವೆಂಟು. ಅದು ಮಿಸ್ಟಿಸಿಸಮ್ ಮತ್ತು ಸ್ಪಿರಿಚುಯಾಲಿಟಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಎನರ್ಜಿ ಇದೆ ಅದರಲ್ಲಿ. ಅದು ಪ್ರತಿ ವರ್ಷ ಜುಲೈ 26ರಿಂದ ಆಗಸ್ಟ್ 12ನೇ ತನಕ ಇರುತ್ತೆ ಇದು ಲಯನ್ಸ್ ಗೇಟ್ ಪೋರ್ಟಲ್. ಅದು ಪೀಕ್ ಅಂದರೆ ಮ್ಯಾಕ್ಸಿಮಮ್ ಎನರ್ಜಿ ಆಗಸ್ಟ್ 8ನೇ ತಾರೀಕು, ಅಂದರೆ 8/8 ಆ ದಿನ ಇರುತ್ತೆ. ಸೊ ಇದು ಒಂದು ಅಲೈನ್ಮೆಂಟು. ತುಂಬ ಪವರ್ಫುಲ್ ಆಪರ್ಚುನಿಟೀಸ್ ಇರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ, ಆಮೇಲೆ ಸ್ಪಿರಿಚುವಲ್ ಗ್ರೋತ್ಗೆ ಮತ್ತು ನಮ್ಮ ಹೈಯರ್ ಸೆಲ್ಫ್ ಅಥವಾ ಯೂನಿವರ್ಸ್ ಇದೆಲ್ಲ ಕನೆಕ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಇದು. ಸೊ ಈ ಲಯನ್ಸ್ ಗೇಟ್ ಪೋರ್ಟಲ್ಲು ಈ ಹುಣ್ಣಿಮೆ ಹಿಂದಿನ ದಿನ ಬಂದಿದೆ, ಅದು ತುಂಬ ವಿಶೇಷವಾದ್ದು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತನೂ ಇದೆ. ಲಕ್ಷ್ಮಿ ಅಬಂಡೆನ್ಸ್ಗೆ, ಲಕ್ಷ್ಮಿ ಕಟಾಕ್ಷಕ್ಕೆ ಎಲ್ಲ ನಾವು ವರ ಕೊಡುವಂಥ ಬ್ಲೆಸ್ಸಿಂಗ್ಸ್ಗೆ, ಆಶೀರ್ವಾದಕ್ಕೆಲ್ಲ ನಾವು ಪೂಜೆ ಮಾಡ್ತೀವಿ. ಸೊ ಅದನ್ನು ಕೂಡ ಕೋಇನ್ಸಿಡೆಂಟಲ್ ಆಗಿ ಎರಡೂ ಇದೆ. ಹಾಗಾಗಿ ನಾವು ಅಬಂಡೆನ್ಸಿಗೆ ನಾಳೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಸೊ ಈಗ ನೋಡೋಣ ನಾವು ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಎಸ್ಪೆಷಲಿ ಸ್ಪಿರಿಚುವಲ್ ಜರ್ನಿ ನೀವು ಸ್ಟಾರ್ಟ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಮ್ಯಾನಿಫೆಸ್ಟೇಷನ್ ಕೂಡ ನಾವು ಇದರಿಂದ ನಾವು ಜಾಸ್ತಿ ಮಾಡ್ಕೋಬೋದು, ಆಕ್ಸಲರೇಟ್ ಮಾಡ್ಕೋಬೋದು. ಸೊ ಇದು ಲಯನ್ಸ್ ಗೇಟ್ ಅಂದರೆ ಏನು? ಸೊ ಲಯನ್ಸ್ ಗೇಟ್ ಅಂತ ಯಾಕೆ ಹೇಳ್ತಾರೆ, ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ, ಇದು ಲಿಯೋ ಸೀಸನ್. ಗೊತ್ತಿರೋ ಹಾಗೆ ಈಗ ಆಗಸ್ಟು ಲಿಯೋ ಸೀಸನ್, ಇದು ಸಿಂಹ ರಾಶಿಯ ಸೀಸನ್ ಇದು. ಸೊ ಅದು ಸ್ಟಾರ್ ಸಿರಿಯಸ್, ಓರಿಯನ್ ಬೆಲ್ಟ್ ಮತ್ತು ಭೂಮಿ ಈ ಫುಲ್ ಅಲೈನ್ಮೆಂಟ್ ಇರುತ್ತೆ. ಸೊ ಈ ಅಲೈನ್ಮೆಂಟು ಒಂದು ಎನರ್ಜೆಟಿಕ್ ಗೇಟ್ವೇ ಫಾರ್ಮೇಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಹೈ ಎನರ್ಜಿ, ಹೈ ಫ್ರೀಕ್ವೆನ್ಸಿ ಎನರ್ಜಿ ಇರುತ್ತೆ ಭೂಮಿ ಮೇಲೆ ಅದು. ಸೊ ನಿಮಗೆ ಗೊತ್ತಿದೆಯಲ್ಲ, ಹೈ ಫ್ರೀಕ್ವೆನ್ಸಿ ಎನರ್ಜಿ ಇದ್ದಾಗ ಮ್ಯಾನಿಫೆಸ್ಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನ್ಯೂಮರಾಲಜಿನಲ್ಲಿ 8 ಬ್ಯಾಲೆನ್ಸ್, ಅಬಂಡೆನ್ಸ್ ಮತ್ತು ಇನ್ಫಿನಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪರ್ಟಿಕ್ಯುಲರ್ಲಿ 8 ಮತ್ತು 8/8 ಎರಡು ಬಂದಿದೆಯಲ್ಲ, ಅದು ತುಂಬಾ ಯಾಕೆ ಆಸ್ಪಿಷಿಯಸ್ಸು, ವಿಶೇಷ ಏನಕ್ಕೆ ಅಂತ ಹೇಳಿದ್ರೆ, ನಾವು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ನಮ್ಮ ಡಿಸೈರ್ಸ್ ಎಲ್ಲ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ 8/8, 8 ಅಂದರೆ ಇನ್ಫಿನಿಟಿ. ಅದು ನೀವು ಬರೆದಾಗ ನಿಮ್ಗೆ ಗೊತ್ತಾಗುತ್ತಲ್ಲ, 8 ಇನ್ಫೈನೈಟ್ ಇದು ಕೊಡುತ್ತೆ. ಸೊ ಅದು ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಈ 2025 ಯಾಕೆ ತುಂಬ ಸ್ಪೆಷಲ್, ಆಲ್ರೆಡಿ ಅದು ಪವರ್ಫುಲ್ಲು, ಇದು ಯಾಕೆ ತುಂಬಾ ಸ್ಪೆಷಲ್ ಅಂದರೆ, ತುಂಬಾ ಪ್ಲ್ಯಾನೆಟ್ಸ್ ಎಲ್ಲ ಅಲೈನ್ ಆಗ್ತಾ ಇದೆ ಈ ಸೀಸನಲ್ಲಿ. ಸೊ ಅಲೈನ್ಮೆಂಟು ಇರುತ್ತೆ, ಹಾಗಾಗಿ ಅದು ತುಂಬಾ ಪವರ್ಫುಲ್ಲು. ಈ ಸಲದಂತೂ ತುಂಬ ಸ್ಪೆಷಲ್ ಆಗಿದೆ. ಸೊ ನೀವು ಅದೇನೇನು ಪ್ಲ್ಯಾನೆಟರಿ ಟ್ರಾನ್ಸಿಟ್ಸ್ ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ, ಕೇಳ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು ಚಾನಲಲ್ಲಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ. ಆಗಸ್ಟ್ ಮಂತ್ ಇದರಲ್ಲಿ ನಾನು ಏನೇನು ಟ್ರಾನ್ಸಿಷನ್ ಆಗ್ತಾಯಿದೆ, ಪ್ಲ್ಯಾನೆಟರಿ ಟ್ರಾನ್ಸಿಟ್ಸ್ ಅದನ್ನ ಹೇಳಿದ್ದೀನಿ ಆಗಸ್ಟ್ ಮಂತ್ ಹಾರೋಸ್ಕೋಪ್ ವೀಡಿಯೋದಲ್ಲಿ. ಅದು ನಾನು ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ಈಗ ನೋಡೋಣ ನಾವು ಈ ಏನೇನು ಪ್ರಾಕ್ಟೀಸಸ್ ಮಾಡ್ಬೋದು, ಏನೇನು ಯೂಸ್ ಮಾಡ್ಕೋಬೋದು ಈ ಪೋರ್ಟಲ್, ಹೈ ಫ್ರೀಕ್ವೆನ್ಸಿ ಎನರ್ಜಿ ಇದೆಯಲ್ಲ, ಅದರಿಂದ ಯಾವುದಕ್ಕೆ ಹೆಲ್ಪ್ ತೊಗೋಬೋದು. ಮೊದಲನೇದಾಗಿ, ಸೊ ಇಲ್ಲಿ 6 ಪ್ರಾಕ್ಟೀಸಸ್ ಬಗ್ಗೆ ಹೇಳ್ತೀನಿ. ಮೊದಲನೇದು ಪರ್ಸನಲ್ ಎಂಪವರ್ಮೆಂಟು. ಲಿಯೋ ತುಂಬಾ ಫೈರಿ ಎನರ್ಜಿ, ಅಂದರೆ ತುಂಬಾ ಫೈರ್ ಥರ, ಬೆಂಕಿ ಥರ, ಅಷ್ಟು ಬ್ರೈಟ್ ಆಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ. ಅದು ಏನೇನು ಎನ್ಕರೇಜ್ ಮಾಡುತ್ತೆ, ಲಿಯೋನವರು ನೀವು ನೋಡಿರ್ಬೋದು ಅವ್ರ ವಿಶೇಷತೆಗಳು ಏನು ಅಂತ. ಲಿಯೋ ಝೋಡಿಯಾಕ್ ಸೈನ್ ಸೇಮ್ ಹಾಗೆಯೇ ನಮ್ಮ ಕಾನ್ಫಿಡೆನ್ಸು, ಕ್ರಿಯೇಟಿವಿಟಿ ಮತ್ತು ನಮ್ಮ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಮ್ದು ಏನಿದೆ, ನಮ್ಮ ಇದನ್ನು ಏನು ಹೆದರಿಕೆ ಇಲ್ದಲೆ ನಿರ್ಭಯವಾಗಿ ನಮ್ಮ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೂ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಪರ್ಸನಲ್ ಎಂಪವರ್ಮೆಂಟ್ ಸಿಕ್ಕುತ್ತೆ. ಎರಡನೇದು ಸ್ಪಿರಿಚುವಲ್ ಅವೇಕನಿಂಗ್, ಸೀರಿಯಸ್, ಅದಕ್ಕೆ ಸ್ಪಿರಿಚುವಲ್ ಸನ್ ಅಂತ ಹೇಳ್ತಾರೆ ಈ ಸ್ಟಾರ್ಗೆ. ಅದು ತುಂಬಾ ಬ್ರೈಟಾಗಿ ಇದು ಶೈನ್ ಆಗ್ತಾ ಇದೆ. ಸೊ ಈ ಟೈಮು ತುಂಬಾ ಪ್ರಶಸ್ತವಾಗಿದೆ ಡೀಪ್ ಇನ್ನರ್ ವರ್ಕ್ ಮಾಡಲಿಕ್ಕೆ, ಆಮೇಲೆ ನಮ್ಮ ಹೈಯರ್ ಸೆಲ್ಫ್ ಇಂಟ್ಯೂಷನ್ಗೆ ಕನೆಕ್ಟ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆ ಟೈಮು. ಸೊ ಮೂರನೇದಾಗಿ ಗ್ಲೋಬಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಗ್ಲೋಬಲ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ.
ನೀವು ಎಲ್ಲೆಲ್ಲಿ ಏನೇನು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕೋ ಅದನ್ನೆಲ್ಲನೂ ಮಾಡ್ಕೋಬೋದು. ಈಗ ಅಸ್ಟ್ರಾಲಜಿಕಲ್ ಆಗಿ ಹೇಳ್ಬೇಕಾದ್ರೆ 2025 ಈಗ ಒಂದು ಎವಲ್ಯೂಷನ್ ಆಗಲಿಕ್ಕೆ ಕಲೆಕ್ಟಿವ್ ಅಂದರೆ ಫುಲ್ಲು ಪ್ರಪಂಚದಲ್ಲೇ ಕಲೆಕ್ಟಿವ್ ಎವಲ್ಯೂಷನ್ ಆಗೋಕ್ಕೆ ಇದು ಈ ಟೈಮ್ ಈ ವರ್ಷದಲ್ಲೇ ಆಗುತ್ತೆ. ಹಾಗೆಯೇ ಇದು ಪೋರ್ಟಲ್ ಇದೆಯಲ್ಲ ಅದು ಕೆಟಲಿಸ್ಟ್ ಆಗುತ್ತೆ. ನಮ್ಮ ಪರ್ಸನಲ್ ಮತ್ತು ಪ್ರೊಫೆಷ್ನಲ್ ಶಿಫ್ಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ 3 ಫೋಕಸ್ಸು ಮಾಡ್ಕೋಬೋದು ನಾವು, ಪರ್ಸನಲ್ ಮತ್ತು ಸ್ಪಿರಿಚುವಲ್ ಮತ್ತು ನಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟು ನಾವು ಇದನ್ನು ಹೇಗೆ ಪೋರ್ಟಲ್ ಸ್ಪೆಸಿಫಿಕ್ಕಾಗಿ ಹೇಗೆ ಯೂಸ್ ಮಾಡ್ಬೋದು. ಸೊ ನಾವು ಸ್ಪಿರಿಚುವಲ್ ಪ್ರಾಕ್ಟೀಷನರ್ ಆಗಿದ್ದರೆ ನೀವು ಸ್ಪಿರಿಚುಯಾಲಿಟಿ ಕಡೆ ನಿಮ್ಮದು ಇನ್ಕ್ಲಿನೇಷನ್ ಇದ್ರೂ ಹೆಲ್ಪ್ ಆಗುತ್ತೆ, ಇಲ್ಲ ಮ್ಯಾನಿಫೆಸ್ಟೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ಈಗ ನಿಮಗೆ 6 ಪ್ರಾಕ್ಟೀಸಸ್ ಹೇಳ್ತೀನಿ. ಸೊ ಪ್ರೀವಿಯಸ್ ಇದರಲ್ಲಿ ನಾನು 6 ಅಂತ ಮಿಸ್ ಮಾಡಿ ಹೇಳಿದೆ, ಅದು 3 ಫೋಕಸ್ ಏರಿಯಾಸ್ ಬಗ್ಗೆ ಹೇಳಿದ್ದು. ಸೊ ಈಗ ನಾನು 6 ಪ್ರಾಕ್ಟೀಸಸ್ ಬಗ್ಗೆ ಹೇಳ್ತೀನಿ. ಏನೇನು ಪ್ರಾಕ್ಟೀಸ್ ಮಾಡ್ಬೋದು ನಾಳೆ 8ನೇ ತಾರೀಕು ನೀವೇನೇನು ಪ್ರಾಕ್ಟೀಸ್ ಮಾಡ್ಬೋದು. ಮೊದಲನೇದು, ಸೊ ಇವೆಲ್ಲ ಪ್ರಾಕ್ಟೀಸಸ್ಸಿಂದ ಏನಾಗುತ್ತೆ, ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮಗೆ ಲೈಫಲ್ಲಿ ಏನು ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಲಿಕ್ಕೆ, ಡ್ರೀಮ್ಸು ವಿಷನ್ ಅದನ್ನೆಲ್ಲ ರಿಯಾಲಿಟಿಗೆ ತರಲಿಕ್ಕೆ, ಕನಸನ್ನ ನನಸು ಮಾಡಲಿಕ್ಕೆಲ್ಲ ನಿಮಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಮೊದಲನೇದಾಗಿ ಇಂಟೆನ್ಷನ್ಸ್ ಸೆಟ್ ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ಗೆ. ಸೊ ನನಗೆ ಮುಂಚೆನೇ ಹೇಳಿದ್ನಲ್ಲಿ ನಿಮಗೆಲ್ಲ ಈಗ ತುಂಬ ಹೈ ಫ್ರೀಕ್ವೆನ್ಸಿ ಎನರ್ಜಿ ಇರುತ್ತೆ, ತುಂಬ ಆ್ಯಂಪ್ಲಿಫೈಡ್ ಎನರ್ಜಿ ಇರುತ್ತೆ. ಅದನ್ನು ನೀವು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ನಿಮಗೆ ಕ್ಲಾರಿಟಿ ತಂದುಕೊಳ್ಳೋಕ್ಕೆ, ನಿಮ್ಮ ಗೋಲ್ಸ್ ಏನು, ವಿಷನ್ ಏನು, ನಿಮ್ಮ ಡಿಸೈರ್ಡ್ ಔಟ್ಕಮ್ಸ್ ಏನು, ಅದು ವಿಜುವಲೈಸ್ ಮಾಡ್ಕೊಳ್ಳೋಕ್ಕೆ, ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ, ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಅದೆಲ್ಲನೂ ನಾಳೆ ಪ್ರಶಸ್ತವಾದ ದಿನ. ಸೊ ಏನು ಮಾಡಬೇಕು, ನಿಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದು ಪೇಪರ್ ಮೇಲೆ ಜರ್ನಲ್ ಮಾಡಿ ಒಂದು ನೋಟ್ಬುಕ್ಕಲ್ಲಿ ಬರೀಬೋದು, ಇಲ್ಲ ಅಂದರೆ ಹಂಗೆ ಅದು ಬರೆದೆಲ್ಲ ಆದಮೇಲೆ ವಿಷನ್ ಬೋರ್ಡ್ಗೂ ಹಾಕಿ ನೀವು. ಅದರಿಂದ ಏನಾಗುತ್ತೆ, ನಿಮಗೆ ಫೋಕಸ್ ಸಿಕ್ಕುತ್ತೆ ಮತ್ತು ಇನ್ಸ್ಪಿರೇಷನ್ನು ಸಿಕ್ಕುತ್ತೆ. ಸೊ ಎರಡನೇದಾಗಿ ಮೆಡಿಟೇಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಮೆಡಿಟೇಷನ್ ಮಾಡ್ಬೋದು ನೀವು. ಹೊರಗಡೆನೂ ರಾತ್ರಿ ನಕ್ಷತ್ರ ಎಲ್ಲ ಇರುತ್ತೆ, ಆ ಎನರ್ಜಿನಲ್ಲಿ ಅಲ್ಲೂ ಕೂಡ ಇದರಲ್ಲಿ ಬಾಲ್ಕನಿಲೋ ಟೆರೆಸ್ ಮೇಲೆ ಕೂತ್ಕೊಂಡು ಒಂದು 10 ನಿಮಿಷ ಮೆಡಿಟೇಟ್ ಮಾಡಬಹುದು. ಸೊ ಅದರಿಂದ ನಿಮಗೆ ಈ ಸೀರಿಯಸ್ ಎನರ್ಜಿ ಡೈರೆಕ್ಟಾಗಿ ಸಿಕ್ಕುತ್ತೆ. ಇಲ್ಲಾಂದರೆ ಒಳಗಡೆನೂ ಕೂಡ ಕಿಟಕಿ ಪಕ್ಕ ಕೂತ್ಕೊಂಡು ಅದು ನಿಮಗೆ ಕಾಣಿಸ್ತಾ ಇರುತ್ತಲ್ವ, ಸೊ ಕಿಟಕಿ ಮೂಲಕ ಕೂಡ ನಿಮಗೆ ಎನರ್ಜಿ ಬರುತ್ತೆ. ಸೊ ಎಲ್ಲೋ ಕಾಮಾಗಿರೋ ಜಾಗದಲ್ಲಿ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಮೆಡಿಟೇಟ್ ಮಾಡಿ. ಸೊ ನೀವು ಥರ್ಡ್ ಐ ಇದೆಯಲ್ಲ, 3ನೇ ಕಣ್ಣು, ಅಲ್ಲಿ ಆಜ್ಞಾ ಚಕ್ರ ಅಲ್ಲಿ ಇದು ಮಾಡಿಬಿಟ್ಟು ಫೋಕಸ್ ಮಾಡಿ ಸೊ ನೀವು ಇದು ಮಾಡ್ಬೋದು, ಧ್ಯಾನ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಮೂರನೇದಾಗಿ ಕ್ರಿಸ್ಟಲ್ಸ್, ನೀವು ಕ್ರಿಸ್ಟಲ್ಸ್ ಕೂಡ ಉಪಯೋಗಿಸ್ಬೋದು. ಸಿಟ್ರಿನ್, ಕಾರ್ನೆಲಿಯನ್, ಕ್ಲಿಯರ್ ಕ್ವಾರ್ಟ್ಸ್ ಇವೆಲ್ಲ ಕ್ರಿಸ್ಟಲ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ಗೆ ಕ್ರಿಸ್ಟಲ್ಸ್ ಕೂಡ ಹೆಲ್ಪ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ, ಆ್ಯಂಪ್ಲಿಫೈ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸನ್ನ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಪಕ್ಕದೆಲ್ಲರ ಇಟ್ಕೋಬಹುದು. ಇಲ್ಲ ಅಂದ್ರೂ ಮೆಡಿಟೇಷನ್ ಆದಮೇಲೂ ಕೂಡ ನೀವು ಒಂದು ಎತ್ತರದ್ದು ಒಂದು ಆಲ್ಟರ್ ಅಂತೀವಲ್ಲ, ಈಗ ದೇವರೆಲ್ಲ ಇಡೋಕ್ಕೆ ಇನ್ನೇನಕ್ಕಾರ ಒಂದು ಎತ್ತರದ್ದು ಒಂದು ಸ್ವಲ್ಪ ಎತ್ತರದ್ದು ಜಾಗ ಏನಾರು ಇತ್ತು ಅಂದರೆ ಅಲ್ಲಿ ಇಡ್ಬೋದು. ಸೊ ಕ್ರಿಸ್ಟಲ್ಸ್ ಯೂಶಲಿ ಕಾಣೋ ಥರ ಇಟ್ಕೋಬೋದಲ್ಲ, ಎಲ್ಲ ಅದ್ರ ವೈಬ್ರೇಷನ್ಸ್ ಎಲ್ಲ ಇದಾಗಬೇಕು. ಇಲ್ಲ ಅಂದರೆ ಸೊ ಈ ಪೀರಿಯಡ್ ಇಡೀ ದಿನ ನೀವು ಒಂದು ನಿಮ್ಮ ಪಾಕೆಟಲ್ಲೋ ಬ್ಯಾಗಲ್ಲೋ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ಅದರಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ, ಕ್ಲಾರಿಟಿಗೆ ಮತ್ತು ಮ್ಯಾನಿಫೆಸ್ಟೇಷನ್ ಆಕ್ಸಲರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ನಾಲ್ಕನೇದು ಏನಂದರೆ ಶ್ಯಾಡೋ ವರ್ಕ್. ಸೊ ಶ್ಯಾಡೋ ಅಂತ ಹೇಳಿದ್ರೆ ನಮ್ಮದು ನೆಗೆಟಿವ್ ಮತ್ತು ಪಾಸಿಟಿವ್ ಎಲ್ಲ ಕ್ವಾಲಿಟೀಸ್ ಇರುತ್ತೆ. ಸೊ ನಾವು ಕೆಲವು ಸಲ ನೆಗೆಟಿವ್ ಕ್ವಾಲಿಟೀಸ್ ನಮ್ದು ಏನಿರುತ್ತೋ ಅದ್ರ ಕಡೆ ಗಮನ ಕೊಡೋಲ್ಲ, ಅದನ್ನು ಸಪ್ರೆಸ್ ಮಾಡಿರ್ತೀವಿ. ಅದರಿಂದ ಏನಾಗುತ್ತೆ, ಲಿಮಿಟಿಂಗ್ ಬಿಲೀಫ್ಸ್ ಬರುತ್ತೆ. ಸೊ ಅದರಿಂದ ನಮಗೆ ನಾವು ಏನೇನು ಅಂದ್ಕೊಂಡಿದ್ದೀವೋ ಅದು ಮಾಡಲಿಕ್ಕೆಲ್ಲ ಆಗೋದಿಲ್ಲ, ಪ್ರಾಬ್ಲಮ್ಸ್ ಆಗ್ಬೋದು, ರೋಡ್ ಬ್ಲಾಕ್ಸ್ ಕ್ರಿಯೇಟ್ ಆಗ್ಬೋದು, ಆಬ್ಸ್ಟಕಲ್ಸ್ ಆಗುತ್ತೆ ಅದರಿಂದ. ಸೊ ಅದಕ್ಕೆ ಈ ಪವರ್ಫುಲ್ ಎನರ್ಜಿ ಇರೋದ್ರಿಂದ ನಮಗೊಂದೊಂದು ಧೈರ್ಯನೂ ಬರುತ್ತೆ. ಸೊ ನಾವು ಶ್ಯಾಡೋ ವರ್ಕ್ ಮಾಡಲಿಕ್ಕೆ, ಸೊ ಕಾನ್ಫ್ರಂಟ್ ಮಾಡಲಿಕ್ಕೆ, ನಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಏನೇನಿದೆ ಅದು ಕೂತ್ಕೊಂಡು ನಾವು ಜರ್ನಲ್ ಮಾಡಿಬಿಟ್ಟು ನಂದು ಏನೇನು ನೆಗೆಟಿವ್ಸ್ ಇದೆ ಅಂತ ಬರೆದ್ಬಿಟ್ಟು ಅದನ್ನು ರಿಲೀಸ್ ಮಾಡಿ. ಸೊ ಬರೆದು ಎಲ್ಲ ಮಾಡಿಬಿಟ್ಟು ಒಂದು ಪೇಪರಲ್ಲಿ ಬರೆದು ಅದನ್ನು ಹರಿದಾಕಿದ್ರೂ ಅದು ರಿಲೀಸ್ ಆಗೋದು ಅದು ಆಗುತ್ತೆ. ನಾನು ರಿಲೀಸ್ ಮಾಡ್ತಿದ್ದೀನಿ ಅಂತ ಹೇಳಿ ಇಂಟೆನ್ಷನ್ ಸೆಟ್ ಮಾಡಿ ಮಾಡ್ಬೋದು. ಇಲ್ಲ ಅಂದರೆ ಒಂದು ಬೆಂಕಿ ಹಾಕಿ ಹಚ್ಚಲೂಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಬರೆದ್ಬಿಟ್ಟು ಇದರಲ್ಲಿ ಐ ಆಮ್ ರಿಲೀಸಿಂಗ್ ಆಲ್ ಮೈ ಲಿಮಿಟಿಂಗ್ ಬಿಲೀಫ್ಸ್, ನಾನು ನನ್ನ ಎಲ್ಲ ಲಿಮಿಟಿಂಗ್ ಬಿಲೀಫ್ಸ್ನ ರಿಲೀಸ್ ಮಾಡ್ತಿದ್ದೀನಿ ಅಂತನಾದರೂ ಜರ್ನಲ್ ಮಾಡ್ಬೋದು. ಸೊ ಟ್ಯಾರೋ ಕಾರ್ಡ್ಸ್ ನಿಮಗೆ ಇದು ಆಗುತ್ತೆ ಇದೆ ಅಂತ ಹೇಳಿದ್ರೆ ಟ್ಯಾರೋ ಕಾರ್ಡು ಇದು ಮಾಡಿದ್ರೂ ಕೂಡ ನೀವು ಟ್ಯಾರೋ ಕಾರ್ಡ್ ಯೂಸ್ ಮಾಡಿಕೊಂಡು ಏನೇನು ನಿಮ್ಮ ಕಾಣಿಸ್ಲಿದ್ದು ಏನಾರ ಪ್ಯಾಟರ್ನ್ಸ್ ಇರುತ್ತಲ್ಲ, ಓಲ್ಡ್ ಪ್ಯಾಟರ್ನ್ಸ್ ಏನು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಗೈಡೆನ್ಸ್ ಕೂಡ ಯೂಸ್ ಮಾಡ್ಬೋದು. ಐದನೇದಾಗಿ ಒಂದು ರಿಚುವಲ್ ಕೂಡ ಮಾಡ್ಬೋದು. ತುಂಬ ಸಿಂಪಲ್ ಆಗಿರೋ ರಿಚುವಲ್ ಹೇಳ್ತೀನಿ. ಸೊ ಒಂದು ಕ್ಯಾಂಡಲ್ ಹಚ್ಚಿ ಅದನ್ನು ಸಿಂಬಾಲಿಕ್ಕಾಗಿ ನಮ್ಮ ಇನ್ನರ್ ಫೈರ್, ಒಳಗಡೆ ಇರೋ ಒಂದು ಫೈರ್ ಅಂತೀವಲ್ಲ ಅದು ಕ್ಯಾಂಡಲ್ ಹಚ್ಚಿಬಿಟ್ಟು, ಸೊ ಒಂದು ಕ್ಯಾಂಡಲ್ ಹಚ್ಕೊಂಡು ಕೂತ್ಕೊಂಡು ಕಾಮಾಗಿರೋ ಜಾಗ ಆರಿಸ್ಕೊಂಡು ಕ್ಯಾಂಡಲ್ ಹಚ್ಕೊಂಡ್ಬಿಟ್ಟು ನೀವು ಅದನ್ನು ಇನ್ವೈಟ್ ಮಾಡಬೇಕು, ಏನು ಲಿಯೋ ಎನರ್ಜಿನ, ನಾನು ಲಿಯೋ ಎನರ್ಜಿ ಇನ್ವೈಟ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಒಂದು ಇನ್ಫಿನಿಟಿ 8 ಶೇಪ್ದು ಇನ್ಫಿನಿಟಿ ಸಿಂಬಲ್ ಹಾಕಿ
ಸೊ ಅದರಿಂದ ಎನರ್ಜಿ ಇದಾಗೋ ಥರ ಇನ್ಫಿನಿಟಿ ಸಿಂಬಲ್ ಹಾಕಿ ನೀವು ಕಣ್ಮುಂದೆ ಹೀಗೆ ಹಾಕ್ಬೋದು. ಸೊ ಅಡ್ಡಡ್ಡ ಹೀಗೆ ಹಾಕ್ಬೋದು, ಇಲ್ಲ ಮೇಲಿಂದ ಕೆಳಗಡೆ 8 ಅಥವಾ ಮಲಗಿರೋ 8 ಆ ಥರನೂ ನಿಮ್ಮ ಕೈಯಲ್ಲಿ ಇದು ಮಾಡಿಬಿಟ್ಟು ಸಿಂಬಲ್ಸ್ ಹಾಕಿ. ಸೊ ಅದು ಒಂದು 3-4 ಮಿನಿಟ್ಸು ಮಾಡಿದ್ರೂ ಆಯಿತು. ಮಿನಿಮಮ್ ಒಂದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆ ರಿಚುವಲ್ ಮಾಡಿ. ಸೊ ಕಣ್ಣು ಮುಚ್ಕೊಂಡು ಕ್ಯಾಂಡಲ್ ಮುಂಚೆ ಹಚ್ಚಿಟ್ಬಿಟ್ಟು ಸೊ ಧ್ಯಾನ ಮಾಡಿ. 6ನೇದಾಗಿ ನಿಮ್ಮಲ್ಲಿ ಆಲ್ರೆಡಿ ಒಂದು ಇನ್ನರ್ ಪವರು ಇದು ಇರುತ್ತೆ, ಎನರ್ಜಿ, ಕರೇಜ್ ಎಲ್ಲ ಇದೆಯಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋದು. ಸೊ ಏನು ಮಾಡ್ಬೋದು ಹಾಗೆ ಅಂತ ಹೇಳಿದ್ರೆ ಬೋಲ್ಡ್ ಆ್ಯಕ್ಷನ್ಸ್ ಇದೆಯಲ್ಲ, ಅದನ್ನು ನಾನು ಏನೇನು ಮಾಡಬೇಕು. ಈಗ ನಿಮಗೆ ಪ್ಯಾಷನ್ಸ್ ಇರ್ಬೋದು, ಏನೋ ವಿಷನ್ ಇರ್ಬೋದು, ನಿಮ್ಮ ಡಿಸೈರ್ಸ್, ಡ್ರೀಮ್ಸ್ ಏನಿದೆ ಅಂತ ನೀವು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಏನಾರ ಪರ್ಪೋಸ್ ಇಟ್ಕೊಂಡಿದ್ರೆ. ಸೊ ಅದೆಲ್ಲನೂ ಇದು ಮಾಡಲಿಕ್ಕೆ ಏನೇನು ಅದನ್ನು ಮಾಡಲಿಕ್ಕೆ ಆ್ಯಕ್ಷನ್ಸ್ ಏನು ಅಂತಂದು ಅದನ್ನು ನೀವು ಬರ್ಕೋಬೋದು. ಅದನ್ನು ನೀವು ಆ್ಯಕ್ಷನ್ಸ್ ಏನು ಅಂತಲೂ ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡ್ಬೋದು. ಏನಾಗುತ್ತೆ, ಈ ಬೋಲ್ಡ್ ಆ್ಯಕ್ಷನ್ಸ್ ಎಲ್ಲ ನಿಮ್ಮ ಪ್ಯಾಷನ್ ಮತ್ತು ಪರ್ಪಸ್ಗೆ ಅಲೈನ್ ಆಗಿದ್ದರೆ ನಿಮಗೆ ಅದು ರಿಯಾಲಿಟಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗೆ ನೀವು ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್, ಪೇಂಟಿಂಗ್ ಮಾಡೋದು, ಇಲ್ಲ ಡ್ಯಾನ್ಸ್ ಮಾಡೋದು, ಏನಾದರೂ ಆರ್ಟ್ ವರ್ಕ್, ಕ್ರಾಫ್ಟ್ ಮಾಡೋದು, ಏನಾದರೂ ಅದನ್ನು ಎಂಗೇಜ್ ಆಗಬಹುದು. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಆಫ್ಕೋರ್ಸ್ ನಿಮ್ಗೆ ಗೊತ್ತಿಲ್ಲ, ಹೈ ಫ್ರೀಕ್ವೆನ್ಸಿ ಎನರ್ಜಿ ಇದ್ದರೆ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಇದರಿಂದ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಏನಾದ್ರು ನಿಮ್ಗೆ ಇಷ್ಟ ಆಗಿರೋ ಕೆಲಸಗಳು, ಮ್ಯೂಸಿಕ್ ಕೇಳ್ಬೋದು ಅಥವಾ ಹಾಡು ಹೇಳ್ಬೋದು, ಇವನ್ನೆಲ್ಲನೂ ಮಾಡ್ಬೋದು ನಾಳೆ. ಸೊ ಈಗ ಜರ್ನಲಿಂಗ್ ಪ್ರಾಂಪ್ಟ್ಸ್ ಬಗ್ಗೆ ಬರೋಣ. ಒಂದು 1 by 1 ನಾನು ಪ್ರಾಂಪ್ಟ್ಸ್ ಹೇಳ್ತಾ ಹೋಗ್ತೀನಿ. ಏನೇನು ಈ ಒಂದು ಜರ್ನಲಲ್ಲಿ ಇದನ್ನು ಮಾಡ್ತಾ ಹೋಗ್ಬೋದು. ಸೊ ನಾಳೆ ಒಳ್ಳೆ ಟೈಮು. ಒಂದು ನಾನು ಹೇಳಿದ್ನಲ್ಲ ಮೆಡಿಟೇಷನ್ ಮಾಡಿ ಒಂದು ರಿಚುವಲ್ ಹೇಳಿದ್ನಲ್ಲ, ಅವೆಲ್ಲ ಆದಮೇಲೆ ಎರಡು ಆದಮೇಲೆ ಆರಾಮಾಗಿ ಕೂತ್ಕೊಂಡು ನೀವು ಒಂದು ಅರ್ಧ ಗಂಟೆ ಈ ಜರ್ನಲ್ ಮಾಡ್ಬೋದು. ಸೊ ಮೊದಲನೇ ಪ್ರಶ್ನೆ ಜರ್ನಲ್ ಮಾಡಲಿಕ್ಕೆ, ವಾಟ್ ಡು ಐ ವಾಂಟ್ ಟು ಮ್ಯಾನಿಫೆಸ್ಟ್ ಇನ್ ಮೈ ಲೈಫ್ ರೈಟ್ ನೌ. ಈಗ ನನ್ನ ಲೈಫಲ್ಲಿ ನಾನು ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ನನ್ನ ಲೈಫ್ ಹೇಗಿರಬೇಕು, ನನ್ನ ಲೈಫಲ್ಲಿ ಏನು ಬೇಕು ಈ ಟೈಮಲ್ಲಿ, ಈ ಕ್ಷಣ, ಈ ಮೂಮೆಂಟಲ್ಲಿ. ಸೊ ಇವತ್ತು ಅಥವಾ ಈ ವರ್ಷ ಏನು ಬೇಕು, ಅದು ಮೊದಲನೇದು. ಎರಡನೇದು, ವಾಟ್ ಫಿಯರ್ಸ್ ಆರ್ ಡೌಟ್ಸ್ ಡು ಐ ನೀಡ್ ಟು ರಿಲೀಸ್ ಟು ಫುಲ್ಲಿ ಎಂಬ್ರೇಸ್ ಮೈ ಪೊಟೆನ್ಷಿಯಲ್. ಸೊ ಏನಾದರೂ ಫಿಯರ್ಸು, ಭಯಗಳು ಇದ್ದರೆ, ಡೌಟ್ ಇದ್ದರೆ ಅದನ್ನು ಯಾವುದು ರಿಲೀಸ್ ಮಾಡಬೇಕು. ಸೊ ಅದನ್ನು ರಿಲೀಸ್ ಮಾಡಿದ್ರೆ ನಂದು ಫುಲ್ ಪೊಟೆನ್ಷಿಯಲ್ ಏನಿದೆ ಅದು ಹೊರಗೆ ಬರುತ್ತೆ. ನಿಮ್ಮ ಆ್ಯಕ್ಚುಯಲ್ ಕೇಪಬಿಲಿಟೀಸ್ ಎಲ್ಲ ಹೊರಗೆ ಬರಲಿಕ್ಕೆ ಕೆಲವೊಂದು ಅಡ್ಡಿ ಆತಂಕಗಳು ಇರ್ಬೋದು, ಅದೇನು ಅದನ್ನು ಬರೀರಿ. ಸೊ ಮೂರನೇದು, ಹೌ ಕ್ಯಾನ್ ಐ ಬೆಟರ್ ಕನೆಕ್ಟ್ ವಿತ್ ಮೈ ಹೈಯರ್ ಸೆಲ್ಫ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ನನ್ನ ಒಂದು ಇಂಟ್ಯೂಷನ್ನು, ಇನ್ಸ್ಟಿಂಕ್ಟು, ಹೈಯರ್ ಸೆಲ್ಫ್ ಅಂತ ಏನಿದೆ ಅದ್ರ ಒಳಗೆ ಕನೆಕ್ಷನ್ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ಬೋದು. ನಾಲ್ಕನೇದು, ವಾಟ್ ಸ್ಟೆಪ್ಸ್ ಕ್ಯಾನ್ ಐ ಟೇಕ್ ಟು ಅಲೈನ್ ಮೈ ಡೈಲಿ ಆ್ಯಕ್ಷನ್ಸ್ ವಿತ್ ಮೈ ಸೋಲ್ಸ್ ಪರ್ಪೋಸ್. ಸೊ ನಮ್ಮದು ಆ್ಯಕ್ಚುಲಾಗಿ ಒಳಗಿಂದ ಬರುತ್ತಲ್ಲ, ನಮ್ಮ ಮನಸ್ಸಿನ ಒಳಗಿರೋ ಆತ್ಮದಿಂದ ಬಂದಿರೋದು ಏನು ಪರ್ಪೋಸು, ನಮಗೆ ಏನು ಮಾಡಬೇಕು ಅಂತ ಇದೆ. ಸೊ ಅದನ್ನು ಆ್ಯಕ್ಚುಲಾಗಿ ಮಾಡೋದಕ್ಕೆ ಏನೇನು ಆ್ಯಕ್ಷನ್ಸ್ ತೊಗೋಬೇಕು, ಅದಕ್ಕೆ ಅಲೈನ್ಮೆಂಟ್ ಮಾಡಲಿಕ್ಕೆ ಏನು ಸ್ಟೆಪ್ಸ್ ತೊಗೋಬೇಕು, ನಾನು ಏನು ಬೇಕು ಅಂತ ಆ್ಯಕ್ಚುಲಾಗಿ ನಿಮಗೆ ಮನಸಾರೆ ಒಂದು ಏನೋ ಇದೆಯಲ್ಲ ಆಸೆ, ಆಕಾಂಕ್ಷೆ, ಅದನ್ನೇ ಮಾಡಿದ್ರೆ ಅಷ್ಟೇ ಬೇಗನೆ ನಿಮಗೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ತಲೆ ಉಪಯೋಗಿಸ್ಕೊಂಡು ಅದನ್ನು ಬ್ರೇನಿಂದ ಬರುತ್ತಲ್ಲ, ಮೈಂಡಿಂದ, ಅದಕ್ಕಿಂತ ಜಾಸ್ತಿ ಮನಸಾರೆ ನೀವೇನು ಇಷ್ಟಪಡ್ತೀರೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಇದು 100% ಸಕ್ಸಸ್ ಸಿಗುತ್ತೆ ಮಾಡಿದ್ರೆ. ಸೊ ಹಾಗೆ ಮಾಡೋದಕ್ಕೆ ನಾನು ಏನೇನು ಆ್ಯಕ್ಷನ್ಸ್ ತೊಗೋಬೇಕು, ಏನೇನು ಸ್ಟೆಪ್ಸ್ ತೊಗೋಬೇಕು, ಇದು 4ನೇ ಪ್ರಾಂಪ್ಟು. ಸೊ ಇಷ್ಟೆಲ್ಲ ಮಾಡಿ ಜರ್ನಲಿಂಗು ಮಾಡಿ ತಪ್ಪಬೇಡಿ. ನಾಳೆ 8ನೇ ತಾರೀಕು ಖಂಡಿತ ಮಾಡಿ. ಸೊ ಇದು ಲಯನ್ಸ್ ಗೇಟ್ ಪೋರ್ಟಲ್ಲು, ಅದು ಒಂದು ರಿಮೈಂಡರ್, ಯೂನಿವರ್ಸಿಂದ ಒಂದು ರಿಮೈಂಡರ್. ಏನಂತ ಹೇಳುತ್ತೆ ಅಂದರೆ, ಇದು ಇದೆಲ್ಲ ಆಪರ್ಚುನಿಟೀಸು, ಅಬಂಡೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ತುಂಬ ಇದೆ. ಓನ್ಲಿ ಥಿಂಗ್ ಅಂದರೆ ನೀವು ಅದನ್ನು ಅಲೈನ್ ಮಾಡಿ ನೀವು ಯೂಸ್ ಮಾಡ್ಕೋಬೇಕಷ್ಟೇ. ನಿಮ್ಮ ಎನರ್ಜೀಸ್ನ ಅಲೈನ್ ಮಾಡಬೇಕು. ಸೊ ನಾಳೆ ಹೈಯರ್ ಫ್ರೀಕ್ವೆನ್ಸಿ ಎಲ್ಲ ಇದೆ, ಸ್ಟೇಜ್ ಸೆಟ್ ಆಗಿದೆ. ತುಂಬಾ 2025 ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಒಳ್ಳೆ ಇದು ಅವಕಾಶ ಇದೆ ನಾಳೆ. ಸೊ ಅದಕ್ಕೆ ಅವಕಾಶ ನೀವು ಖಂಡಿತ ಉಪಯೋಗಿಸ್ಕೋಬೇಕು ಅನ್ನೋದೇ ರಿಮೈಂಡರ್. ಅದು ಲಯನ್ಸ್ ಗೇಟ್ ಪೋರ್ಟಲ್ ನಾಳೆ ಬಂದಿದೆಯಲ್ಲ. ಸೊ ಹಾಗಾಗಿ ನೀವು ಈ ಮೆಡಿಟೇಷನ್ನು, ಈಗ ಹೊರಗಡೆ ಬಾಲ್ಕನಿಲಿ ಇದ್ರ ಆಕಾಶ ಕೆಳಗೆ ಇದು ನಕ್ಷತ್ರಗಳೆಲ್ಲ ಕಾಣಿಸ್ತಾ ಇರ್ಬೇಕಾದ್ರೆ ರಾತ್ರಿ ಅದ್ರ ಕೆಳಗಡೆ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು ಅಂದ್ಕೊಂಡಿದ್ರು, ಅಥವಾ ಲಿಮಿಟಿಂಗ್ ಬಿಲೀಫ್ಸ್, ಶ್ಯಾಡೋ ವರ್ಕ್ನ ಅದನ್ನು ಜರ್ನಲ್ ಮಾಡಬೇಕು ಅಂತಿದ್ರು, ಅಥವಾ ನಿಮ್ಮದು ಈಗ ಜರ್ನಲಿಂಗ್ ನಾನು ಹೇಳಿದ್ನಲ್ಲ ಪ್ರಾಂಪ್ಟ್ಸು, ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದು, ಮ್ಯಾನಿಫೆಸ್ಟೇಷನ್ ಇದು ಮಾಡೋದು, ಇಲ್ಲ ವಿಷನ್ ಬೋರ್ಡ್ ಮಾಡೋದು, ಏನೇನು ಮಾಡಬೇಕು ಅಂತಿದ್ರಲ್ಲ ಅದು ಏನು ಬೇಕಾದರೂ ಮಾಡ್ಬೋದು. 1, 2 ಇಲ್ಲ ಎಲ್ಲನೂ ಮಾಡ್ಬೋದು. ಅದರಿಂದ ಎಲ್ಲ ಏನಾಗುತ್ತೆ, ನಿಮಗೆ ಮ್ಯಾಜಿಕ್ ಓಪನ್ ಆಗುತ್ತೆ. ಹಾಗೆಯೇ ನಿಮ್ಮದು ಇದು ಲಯನ್ಸ್ ಗೇಟ್ ಪೋರ್ಟಲ್
ನಿಮಗೆ ಗೈಡ್ ಮಾಡುತ್ತೆ. ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲು ನಿಮ್ಗೆ ಏನೇನು ಕೆಪಬಿಲಿಟಿ ಇದೆಯಲ್ಲ ಅದು ಫುಲ್ ಹೊರಗಡೆ ಬರಲಿಕ್ಕೆ ಅದು ತುಂಬ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮರಿಬೇಡಿ, ನೀವು ಇದನ್ನು ಖಂಡಿತ ಮಾಡಿ. 8x8 ನಾಳೆ ಬರ್ತಾ ಇದೆ, ಶುಕ್ರವಾರ ಆಗಸ್ಟ್ 8ನೇ ತಾರೀಕು. ನಾನು ಈಗೆಲ್ಲ ಹೇಳಿದ್ದನ್ನು ನಿಮ್ಗೆ ಏನೇನು ಸಾಧ್ಯವೋ ಅದನ್ನೆಲ್ಲ ಖಂಡಿತ ಮಾಡಿ. ಸೊ ಆಲ್ ದ ಬೆಸ್ಟ್ ನಾಳೆ ಇದನ್ನು ಮಾಡಲಿಕ್ಕೆ. ನಿಮಗೆ ಹೇಗೆ ಅನ್ನಿಸ್ತು ಇದು ಅಂತ ನನಗೆ ಖಂಡಿತ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ, ಆದಷ್ಟು ಜನಗಳಿಗೆ ಇದನ್ನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮುಂದಿನ ಗುರುವಾರ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟಾಟಾ, ಬೈ ಬೈ.